ಇದೇ ಮೊದಲ ಬಾರಿಗೆ ಜನಗಣತಿ ಪ್ರಕ್ರಿಯೆಯನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು, ಕೋಲಾರ ಜಿಲ್ಲೆಯಾದ್ಯಂತ ಗಣತಿದಾರರು ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಮೊಬೈಲ್ ಹಾಗೂ ಟ್ಯಾಬ್ಲೆಟ್ಗಳನ್ನು ಬಳಸಿ ಮಾಹಿತಿ ದಾಖಲೀಕರಣ ನಡೆಯುತ್ತಿದ್ದು, ಇದರಿಂದ ಕಡಿಮೆ ಅವಧಿಯಲ್ಲಿ ನಿಖರ ಅಂಕಿಅಂಶಗಳು ಲಭ್ಯವಾಗುವ ನಿರೀಕ್ಷೆ ಇದೆ. ಈ ಬಾರಿ ಮನೆ ಗಣತಿ ಹಾಗೂ ಜನಗಣತಿ ಎಂದು 2 ವಿಧಗಳಾಗಿ ಗಣತಿ ಕಾರ್ಯವನ್ನು ವಿಂಗಡಿಸಲಾಗಿದ್ದು, 31 ವಿವಿಧ ಪ್ರಶ್ನೆಗಳ ಆಧಾರದಲ್ಲಿ ನಿಖರ ಅಂಕಿಅಂಶ ಸಂಗ್ರಹಿಸಿ ಡಿಜಿಟಲ್ ಮಾದರಿಯಲ್ಲಿ ದಾಖಲಿಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಗೋವಿಂದಸ್ವಾಮಿ, ಗಣತಿದಾರರು ತಮ್ಮ ಮನೆಗೆ ಬಂದು ಮಾಹಿತಿ ಸಂಗ್ರಹಿಸಿದ್ದಾರೆ. ಅವರಿಗೆ ಸೂಕ್ತ ಮಾಹಿತಿ ನೀಡಲಾಗಿದೆ ಎಂದರು. ಎಲ್ಲ ಹೇಳಿದ್ರು ಸರ್, ಮಾಹಿತಿ ನಾವು ಕೊಟ್ಟಿದ್ದೀರಿ. ಮನೇಲಿ ಟಿವಿ ಇದೆ, ಮನೆ ಸೀಟ್ ಮನೆ ನಾವು ಕೊಟ್ಕೊಂಡಿರೋದು, ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದೀರಿ. ನಾವು ಮಾಹಿತಿ ಎಲ್ಲ ಕೊಟ್ಟಿದ್ದೀರಿ ಸರ್ ನಾವು. ಮತ್ತೊಬ್ಬ ಸ್ಥಳೀಯ ನಿವಾಸಿ ದೊಡ್ಡಪಿಳ್ಳಯ್ಯ, ಈ ಬಾರಿ 31 ಪ್ರಶ್ನೆಗಳ ಮೂಲಕ ಮಾಹಿತಿಯನ್ನು ಕಲೆ ಹಾಕಲಾಗುತ್ತಿದ್ದು, ಈ ಬಗ್ಗೆ ಗಣತಿದಾರರು ಅಗತ್ಯ ವಿಚಾರ ವಿನಿಮಯ ಮಾಡಿದ್ದಾರೆ. ತಮ್ಮ ಮಾಹಿತಿಯನ್ನು ನಿಖರವಾಗಿ ನೀಡಲಾಗಿದೆ ಎಂದು ಹೇಳಿದರು. ಮನೆ ಸೀಟ್ ಮನೆನಾ ಇಲ್ಲ ಮೋಲ್ಡ್ ಮನೆನಾ, ಹಸುಗಳು ಎಷ್ಟಿದ್ದಾವೆ ಅಂತೆಲ್ಲ ಸೆನ್ಸನ್ಸ್ ಮಾಡಿ ಸಾರುಗಳು ಬಂದು ಎಲ್ಲ ಸೆನ್ಸನ್ಸ್ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿರೋದೆಲ್ಲ ನಾವು ಹೇಳಿದ್ದೀವಿ. ಸ್ಥಳೀಯ ನಿವಾಸಿ ಮಲ್ಲಿಕಾರ್ಜುನ, ಈ ಗಣತಿ ಕಾರ್ಯದ ಭಾಗವಾಗಿ ಸಾರ್ವಜನಿಕರಿಗೆ ಸ್ವಯಂ ಗಣತಿಯ ಅವಕಾಶ ನೀಡಲಾಗಿತ್ತು. ಇದು ಉದ್ಯೋಗಸ್ಥ ಜನರಿಗೆ ಮಾಹಿತಿಯನ್ನು ಸ್ವಯಂ ಪ್ರೇರಣೆಯಿಂದ ದಾಖಲಿಸಲು ಪೂರಕವಾಗಿತ್ತು ಎಂದು ತಿಳಿಸಿದರು. ಮುಂದೆ ಬಂದಿದ್ದಾರೆ, ಅವರಿಗೆ ನಾವು ಸೆಲ್ಫ್ ಮಾಡಿರೋದನ್ನು ನೀಡಿದ್ರಿಂದ ಅವ್ರಿಗೂ ಕೂಡ ತುಂಬ ಸಂತೋಷ ಆಗಿದೆ. ಎಲ್ಲರೂ ಸಹ ಇದೇ ಥರ ಮಾಡಿಬಿಟ್ರೆ ನಮ್ಮ ಕೆಲಸ ಸುಲಭ ಆಗುತ್ತೆ ಅಂತ ಅವರು ಕೂಡ ನಮ್ಮಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಗಣತಿದಾರರಾದ ಕೆಬಿ ವಿಶ್ವನಾಥ್, 2011ರಲ್ಲಿನ ಜನಗಣತಿಗೂ ಈ ಬಾರಿಯ ಜನಗಣತಿಗೂ ಸಾಕಷ್ಟು ವ್ಯತ್ಯಾಸವಿದ್ದು, ಈ ಬಾರಿ ಪ್ರಕ್ರಿಯೆ ಸರಳೀಕರಣಗೊಂಡಿದೆ ಎಂದರು. ಆ ರೀತಿ ಯಾವುದೇ ರೀತಿಯಾದ OTPನೂ ಇರೋದಿಲ್ಲ. ಮತ್ತೆ ಈ ಒಂದು ಮನೆ ಪಟ್ಟಿಯನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಅದಕ್ಕೆ ಈ ನೆಟ್ವರ್ಕ್ ಅವಶ್ಯಕತೆಯನ್ನು ಬೇಕಾಗಿಲ್ಲ. ಆಫ್ಲೈನ್ ಕೂಡ ನಾವು ಇದನ್ನ ಮಾಹಿತಿಯನ್ನು ನಾವು ದಾಖಲೀಕರಣ ಮಾಡಬಹುದು. ಮತ್ತೋರ್ವ ಗಣತಿದಾರ ರಘುತ್ತಮ್, ಕಾಗದ ನಮೂನೆಗಳಲ್ಲಿ ಜನರ ಮಾಹಿತಿಯನ್ನು ಭರ್ತಿ ಮಾಡಿ ಸಲ್ಲಿಸುವುದಕ್ಕಿಂತ ಡಿಜಿಟಲ್ ಮೂಲಕ ಸಲ್ಲಿಸುತ್ತಿರುವುದು ಸುಲಭ ಹಾಗೂ ನಿಖರ ಎನಿಸಿದೆ ಎಂದು ಅಭಿಪ್ರಾಯಪಟ್ಟರು. ಮತ್ತು ಜನರ ಒಂದು ಭೌತಿಕ ಪರಿಸ್ಥಿತಿಗಳನ್ನು ನಾವು ಈ ಒಂದು ಗಣತಿ ಮನೆ ಪಟ್ಟಿ ಮಾಡೋದ್ರ ಮೂಲಕ ನಾವು ಗುರುತಿಸ್ತಾ ಇದ್ದೀವಿ. ಈ ಮಾಹಿತಿ ಸರ್ಕಾರದಲ್ಲಿ ಯೋಜನೆಗಳನ್ನು ರೂಪಿಸೋದಕ್ಕೆ ಮತ್ತು ಅನುಷ್ಠಾನಗೊಳಿಸೋದಕ್ಕೆ ಇದು ಪೂರಕವಾಗಿದೆ.